ಗಣಿನಾಡು ಬಳ್ಳಾರಿಯಲ್ಲಿಂದು ಬಿಜೆಪಿ ಸಿಡಿಗುಂಡನ್ನ ಆರಿಸೋದಕ್ಕೆ ಸಜ್ಜಾಗ್ತಾ ಇದೆ. ಫೈರಿಂಗ್ ಕೇಸ್ ಖಂಡಿಸಿ ಕಮಲ ಬೃಹತ್ ಪ್ರೊಟೆಸ್ಟ್ ನಡೆಸುತ್ತೆ. ಗಣಿನಾಡು ಬಳ್ಳಾರಿಯಲ್ಲಿಂದು ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಸಿಡಿಗುಂಡನ್ನ ಹಾರಿಸ್ತಾರೆ ಅಂದ್ರೆ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಅಂತ. ಫೈರಿಂಗ್ ಕೇಸ್ ಖಂಡಿಸಿ ಕಮಲ ಬೃಹತ್ ಪ್ರೊಟೆಸ್ಟ್ ನಡೆಸ್ತಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಪ್ರತಿಭಟನೆಯನ್ನ ನಡೆಸುತ್ತೆ. ಜನಾರ್ದನ್ ರೆಡ್ಡಿ ಕೊಲೆಗೆ ಯತ್ನಿಸಲಾಗಿದೆ ಅಂತ ಕಿಡಿಕಾರ್ತಿದ್ದಾರೆ. ಈಗಾಗಲೇ ಎಪಿಎಂಸಿ ಆವರಣದಲ್ಲಿ ಬೆಳಗ್ಗೆ 10 ಗಂಟೆಗೆ ಕೇಸರಿ ಕಹಳೆ ಮೊಳಗತ್ತೆ. ರೆಡ್ಡಿ ಬ್ರದರ್ಸ್ ಶ್ರೀರಾಮುಲು ಒಗ್ಗಟ್ಟಿಗೆ ವೇದಿಕೆ ಸಜ್ಜಾಗಿದೆ. ಗಣಿನಾಡು ಬಳ್ಳಾರಿಯಲ್ಲಿ ಸುಮಾರು 16 ದಿನಗಳ ಹಿಂದಾದಂತಹ ಘಟನೆಯನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ವಾಲ್ಮೀಕಿ ಪ್ರತಿಮೆಯನ್ನ ಅನಾವರಣಗೊಳಿಸುವಂತ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ಅನ್ನ ಕಟ್ಟಬೇಕಾಗಿರುತ್ತೆ. ಹಾಗಾಗಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಬ್ಯಾನರ್ ಕಟ್ಟುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಿತ್ತು. ಜೊತೆಗೆ ರಾಜಶೇಖರ ಅನ್ನುವಂತಹ ಕೈ ಕಾರ್ಯಕರ್ತನ ಹತ್ಯೆ ಆಗಿತ್ತು. ಈಗಾಗಲೇ ಇಬ್ಬರನ್ನ ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ಬಂಧಿಸಲಾಗಿದೆ. ಹಾಗೆ ಬ್ಯಾನರ್ ಗಲಭೆಯನ್ನ ಖಂಡಿಸಿ ಬಳ್ಳಾರಿ ನಗರದ ಎಪಿಎಂಸಿ ಬಳಿ ಇಂದು ಬಿಜೆಪಿಯಿಂದ ಪ್ರತಿಭಟನಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಸಂಬಂಧಪಟ್ಟಂತೆ 50 ಲಕ್ಷದ ಬಾಂಡ್ ನೀಡಬೇಕು ಅಂತ ಜಿಲ್ಲಾಡಳಿತ ಕೂಡ ಕೇಳಿದೆ ಅನ್ನುವಂತ ಡೀಟೇಲ್ಸ್ ಕೂಡ ಸಿಕ್ಕಿದೆ. ಇತ್ತೀಚೆಗೆ ಬಳ್ಳಾರಿಯಲ್ಲಿ ನಡೆದಂತ ಬ್ಯಾನರ್ ಗಲಭೆಯಲ್ಲಿ ಒಬ್ರು ಮೃತಪಟ್ಟಿದ್ರು. ಇದನ್ನ ಖಂಡಿಸಿ ಬಿಜೆಪಿ ನಾಯಕರು ಇವತ್ತು ಪ್ರತಿಭಟನಾ ಸಮಾವೇಶವನ್ನ ಆಯೋಜನೆ ಮಾಡಿದ್ದಾರೆ. ಎಪಿಎಂಸಿ ಬಳಿ ಇರುವಂತಹ ಬಿಜೆಪಿಯಿಂದ ಹಮ್ಮಿಕೊಂಡಿರುವ ಪ್ರತಿಭಟನಾ ಸಮಾವೇಶಕ್ಕೆ ವೇದಿಕೆ ಕೂಡ ಸಜ್ಜಾಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಎಲ್ಲ ಘಟಾನುಘಟಿ ಬಿಜೆಪಿ ನಾಯಕರು ಕೂಡ ಸ್ಥಳದಲ್ಲಿ ಆಗಮಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್, ಶಾಸಕ ಜನಾರ್ದನ್ ರೆಡ್ಡಿ ಹಾಗೂ ಮಾಜಿ ಸಚಿವ ಶ್ರೀರಾಮುಲು ಅವರು ನಿನ್ನೆಯೇ ಏನೇನು ಸಿದ್ಧತೆಯಾಗಿದೆ, ಏನು ಎತ್ತ ಎಲ್ಲವೂ ಕೂಡ ಸರಿಯಾಗಿದೆಯಾ ಎಲ್ಲವನ್ನ ವಿಚಾರಣೆ ಮಾಡ್ಕೊಂಡಿದ್ರು. ಜೊತೆಗೆ ಈಗಾಗಲೇ ಬರುವಂತ ಎಲ್ಲ ಕಾರ್ಯಕರ್ತರು ಯಾರ್ಯಾರು ಸೇರ್ತಾರೆ ಅವರೆಲ್ಲರಿಗೂ ಕೂಡ ಊಟ ತಿಂಡಿ ಎಲ್ಲವನ್ನ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಜೊತೆಗೆ ಸಮಾವೇಶಕ್ಕೆ ಸುಮಾರು 50,000 ಜನ ಸೇರ್ತಾರೆ ಅನ್ನುವಂತ ಡೀಟೇಲ್ ಸಿಕ್ಕಿದೆ. 20,000ಕ್ಕೂ ಅಧಿಕ ಜನರಿಗೆ ಆಸನದ ವ್ಯವಸ್ಥೆ ಕೂಡ ಆ ಜಾಗದಲ್ಲಿ ಮಾಡಿಕೊಳ್ಳಲಾಗಿದೆ. ಜನವರಿ 1ರಂದು ನಡೆದಿದ್ದ ಸಂಘರ್ಷ ಫೈರಿಂಗ್ಗೆ ಖಂಡನೆ ವ್ಯಕ್ತವಾಗಿತ್ತು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಅಂತ ಕೆರಳಿ ಕೆಂಡವಾಗಿದ್ರು. ಕೇಸನ್ನ ಸಿಬಿಐ ಹಾಗೆ ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿ ಕಹಳೆ ಮೊಳಗ್ತಾ ಇದೆ. 25,000ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗುವ ನಿರೀಕ್ಷೆ ಇದೆ. ಇನ್ನು ಸಮಾವೇಶದಲ್ಲಿ ಬಿಜೆಪಿ ಘಟಾನುಘಟಿ ಲೀಡರ್ಸ್ ಕೂಡ ಭಾಗಿಯಾಗ್ತಾರೆ. ಈಗಾಗಲೇ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳಿಂದ ತನಿಖಾ ಕಾರ್ಯ ಕೂಡ ಮುಂದುವರಿತಾ ಇದೆ. ಜೊತೆಗೆ ನಿನ್ನೆ ಇಬ್ಬರು ಖಾಸಗಿ ಗನ್ಮ್ಯಾನ್ಗಳನ್ನ ಕೂಡ ಬಂಧಿಸಿ ವಿಚಾರಣೆಗೂ ಕೂಡ ಒಳಪಡಿಸಲಾಗಿದೆ. ಬಲಜಿತ್ ಸಿಂಗ್ ಹಾಗೂ ಮಹೇಂದ್ರ ಸಿಂಗ್ ಅವರನ್ನ ಇಲ್ಲಿನ ಬ್ರೂಸ್ಪೇಟ್ ಠಾಣೆಯಲ್ಲಿ ಸುಮಾರು 3 ತಾಸಿಗೂ ಹೆಚ್ಚು ಕಾಲ ವಿಚಾರಣೆ ಕೂಡ ನಡೆಸಲಾಗಿತ್ತು. ಇನ್ನು ಘಟನಾ ಸ್ಥಳಕ್ಕೆ ಕರೆದೊಯ್ದು ಸಿಐಡಿ ಅಧಿಕಾರಿಗಳು ಬ್ಯಾನರ್ ಗಲಾಟೆಯ ವೇಳೆ ಏನೇನಾಗಿತ್ತು ಅಥವಾ ಖಾಸಗಿ ಮೊಬೈಲ್ನಲ್ಲಿ ಸೆರೆ ಹಿಡಿದಂತಹ ದೃಶ್ಯಗಳೆಲ್ಲವನ್ನ ಕೂಡ ಚೆಕ್ ಮಾಡ್ಕೊಂಡು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಈಗಾಗಲೇ ವಿಚಾರಣೆಯ ವೇಳೆ ಇಬ್ಬರು ಮೊಬೈಲ್ ಅನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಕೂಡ ಸಿಕ್ಕಿದೆ. ಹಾಗಾಗಿ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರನ್ನ ಟಾರ್ಗೆಟ್ ಮಾಡಿ ಕೊಲೆ ಯತ್ನ ಮಾಡಲಾಗಿತ್ತು ಅಂತ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ರು. ಅದಕ್ಕೆ ಇನ್ನಷ್ಟು ಪುಷ್ಟಿ ಕೊಡುವಂತ ರೀತಿಯಲ್ಲಿ ಪ್ರತಿಭಟನೆ ಕೂಡ ಬಹಳಷ್ಟು ದೊಡ್ಡ ಮಟ್ಟಿಗೆ ಆಗತ್ತೆ ಅಂತ ಅನ್ಸತ್ತೆ. ಘಟನೆ ನಡೆದು 16 ದಿನಗಳಾಗಿದ್ರು ಕೂಡ ಶಾಸಕ ಭರತ್ ರೆಡ್ಡಿಯನ್ನ ಬಂಧಿಸಿಲ್ಲ. ಪ್ರಕರಣವನ್ನ ಸಿಬಿಐಗೆ ವಹಿಸಲೇಬೇಕು, ಶಾಸಕನ ಬಂಧನ ಆಗಲೇಬೇಕು ಅಂತ ಆಗ್ರಹಿಸಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ಳಲಾಗತ್ತೆ. ಇದಾದ್ಮೇಲೆ ಹೈಕಮಾಂಡ್ ಕೂಡ ಸೂಚನೆಯನ್ನ ನೀಡತ್ತೆ. ಮುಂದಿನ ಹೋರಾಟದ ರೂಪುರೇಷೆ ಹೇಗಿರಬೇಕು ಅನ್ನೋದಾಗಿ ಜೊತೆಗೆ ಪ್ರತಿಭಟನಾ ಸಮಾವೇಶದ ಹಿನ್ನೆಲೆ ಈಗಾಗಲೇ ಪೊಲೀಸ್ ಬಂದೋಬಸ್ತ್ ಕೂಡ ಆ ಭಾಗದಲ್ಲಿ ಏರ್ಪಡಿಸಲಾಗಿದೆ. ಸುಮಾರು 1,100ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ಅಂದ್ರೆ ಪೊಲೀಸ್ ಸಿಬ್ಬಂದಿಯನ್ನ ಅಲ್ಲಿ ನಿಯೋಜಿಸಲಾಗಿದೆ ಅನ್ನುವಂಥ ಡೀಟೇಲ್ಸ್ ಕೂಡ ಸಿಕ್ಕಿದೆ. ಇನ್ನು ಸಮಾವೇಶ 10 ಗಂಟೆಗೆ ಆರಂಭ ಆಗತ್ತೆ. ಮಾಜಿ ಸಿಎಂಗಳಾದ ಬೊಮ್ಮಾಯಿ, ಶೆಟ್ಟರ್ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನಸಭಾ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಪಕ್ಷದ ರಾಜ್ಯ ನಾಯಕರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಯಾವ ರೀತಿ ಹೋಗಿ ತಲುಪುತ್ತೆ ನಿಜಕ್ಕೂ ಕೂಡ ಭರತ್ ರೆಡ್ಡಿ ಅಥವಾ ಯಾರು ಸಂಬಂಧಪಟ್ಟಂತೆ ಹೆಸರುಗಳು ಹೇಳ್ತಾ ಇದ್ದಾರೆ ಅವ್ರಿಗೆ ಬಿಸಿ ಮುಟ್ಟಿಸುವ ಕೆಲಸ ಆಗತ್ತಾ? ಯಾಕಂತ ಹೇಳಿದ್ರೆ ಈಗಾಗಲೇ 11 ಜನ ಆರೋಪಿಗಳ ವಿರುದ್ಧವಾಗಿ ಅಥವಾ ಯಾರ್ಯಾರ ಮೇಲೆ ಅನುಮಾನ ಇದೆಯಾ ಅವ್ರ ಮೇಲೆಲ್ಲ ಕೂಡ FIR ಕೂಡ ದಾಖಲಾಗಿತ್ತು. ಜನಾರ್ದನ್ ರೆಡ್ಡಿ ಅವರ ನಿವಾಸದ
ಟೆರೆಸ್ ಮೇಲೂ ಕೂಡ ನಿಂತ್ಕೊಂಡು ಅನುಮಾನಾಸ್ಪದ ವ್ಯಕ್ತಿಯು ಕೂಡ ಫೈರಿಂಗ್ ಮಾಡಿದ್ರು ಅನ್ನುವಂಥ ಡೀಟೇಲ್ಸ್ ಕೂಡ ಸಿಕ್ಕಿತ್ತು. ಹಾಗಾಗಿ ಎಲ್ಲವನ್ನ ಕೂಲಂಕುಷವಾಗಿ ಪರಿಶೀಲನೆ ಕೂಡ ನಡೀತಾ ಇದೆ. ನಿನ್ನೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆ ನಡೀತಾ ಇದೆ. ಬೃಹತ್ ಮಟ್ಟದ ಪ್ರತಿಭಟನೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಡೆಯುತ್ತೆ. ಯಾವ ರೀತಿ ರೂಪುರೇಷೆಗಳನ್ನ ಏರ್ಪಾಡು ಮಾಡ್ಕೊಂಡಿದ್ದಾರೆ, ಇದು ಕೈ ನಾಯಕರಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಎಲ್ಲವನ್ನ ಕೂಡ ಕಾದು ನೋಡಬೇಕು. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜೊತೆಗೆ HD ಕುಮಾರಸ್ವಾಮಿ ಅವರಿಗೂ ಕೂಡ ವಿಚಾರವನ್ನ ಅಥವಾ ಆಹ್ವಾನವನ್ನ ನೀಡಲಾಗಿದೆ ಅನ್ನುವಂತ ಇನ್ಸೈಡ್ ಡೀಟೇಲ್ಸ್ ಕೂಡ ಇದೆ. ನೋಡೋಣ ಮೈತ್ರಿ ಪಕ್ಷದ ನಾಯಕರು ಕೈ ನಾಯಕರ ವಿರುದ್ಧವಾಗಿ ಯಾವ ರೀತಿ ಮುಗಿ ಬೀಳ್ತಾರೆ. ಯಾಕಂತ ಹೇಳಿದ್ರೆ ಚಿಕ್ಕ ಪುಟ್ಟ ಪ್ರಶ್ನೆಗಳನ್ನ ದೊಡ್ಡ ಮಟ್ಟಿಗೆ ಪ್ರಶ್ನೆ ಮಾಡಿದಾಗ್ಲೇ ಪ್ರತಿಪಕ್ಷದ ನಾಯಕರಿಗೂ ಒಂದಷ್ಟು ಏನು ಪ್ಲಸ್ ಪಾಯಿಂಟ್ ಅಂತ. ಈಗ ಸಿಕ್ಕಿರುವಂತ ಲೋಪದೋಷವನ್ನ ಇಟ್ಕೊಂಡು ಯಾವ ರೀತಿ ಪ್ರತಿಭಟನೆ ಮಾಡ್ತಾರೆ ಕಾದು ನೋಡ್ಬೇಕು. ಇನ್ನು ಬಿಜೆಪಿ ನಾಯಕರು ನಡೆಸ್ತಾ ಇರುವಂತಹ ಬಳ್ಳಾರಿ ಸಮಾವೇಶಕ್ಕೆ ಭಾರಿ ಟೈಟ್ ಸೆಕ್ಯೂರಿಟಿ ಕೊಡಲಾಗಿದೆ. ಭದ್ರತೆಗೆ ಐಜಿಪಿ ಮಹಿಳಾ SP ಸುಮನ್ ನೇತೃತ್ವವನ್ನ ವಹಿಸಲಿದ್ದಾರೆ. ಬಿಜೆಪಿ ಬಳ್ಳಾರಿ ಸಮಾವೇಶಕ್ಕೆ ಭಾರಿ ಸೆಕ್ಯೂರಿಟಿಯನ್ನು ಒದಗಿಸಲಾಗಿದೆ. ಈ ಭದ್ರತೆಗೆ ಐಜಿಪಿ ಹಾಗೆ ಮಹಿಳಾ SP ಸುಮನ್ ನೇತೃತ್ವವನ್ನು ವಹಿಸಲಿದ್ದಾರೆ. ಇಬ್ಬರು SP, 7 ಜನ ಹೆಚ್ಚುವರಿ SP, 15 DYSP ಹಾಗೆ 55 ಜನ CPI, 122 PSI, 81 ASI ಹಾಗೆ 1233 ಪೇದೆ, 171 ಮಹಿಳಾ ಸಿಬ್ಬಂದಿ, 500 ಜನ ಹೋಂಗಾರ್ಡ್ಸ್, 12 DAR, 17 KSRP ತುಕಡಿ ನಿಯೋಜಿಸಲಾಗಿದೆ. ಆದರೆ ಯಾವುದೇ ಅಹಿತಕರ ನಡೆಯದಂತೆ ಭದ್ರತೆಯನ್ನು ಒದಗಿಸಲಾಗಿದೆ. ಜನವರಿ 1ನೇ ತಾರೀಕು ಬ್ಯಾನರ್ ಬ್ಯಾಟಲ್ಗೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರ ಮನೆಯ ಸುತ್ತಮುತ್ತ ಕೂಡ 500 ಮೀಟರ್ ಅಂತರದಲ್ಲಿ ಯಾರನ್ನ ಕೂಡ ಬಿಡಬಾರ್ದು, ಗಲಾಟೆಗಳಾಗಬಾರ್ದು ಅಂತ ಕೂಡ ಅವತ್ತಿನ ದಿನ ಒತ್ತಡವನ್ನ ಅಥವಾ ಜೊತೆಗೆ ಅಲ್ಲಿಗೆ ಸಂಬಂಧಪಟ್ಟಂತೆ ನಿರ್ಬಂಧವನ್ನ ಕೂಡ ಹೇರಿದ್ರು. ಗಲಾಟೆಗಳಾಗಬಾರ್ದು, ಸಂಘರ್ಷಗಳು ಏರ್ಪಡಬಾರ್ದು ಅಂತ. ಸೇಮ್ ಆಸ್ ಇಟ್ ಇಸ್ ಈಗ ಬಿಜೆಪಿ ನಾಯಕರು ಕೂಡ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಸಂಬಂಧ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು. ಕೈ ನಾಯಕರು ಅಥವಾ ಬೆಂಬಲಿಗರು ಕೂಡ ಅಲ್ಲಿ ಸೇರುವಂತಹ ನಿರೀಕ್ಷೆಗಳಿದೆ. ಅಥವಾ ಪ್ರತಿಭಟನೆಯನ್ನ ಅಡ್ಡಿಪಡಿಸುವಂತಹ ಕಾರಣಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರನ್ನ ನಿಯೋಜನೆ ಕೂಡ ಮಾಡಲಾಗಿದೆ. ಗಡಿನಾಡು ಬಳ್ಳಾರಿ ಬೂದಿ ಮುಚ್ಚಿದ ಕೆಂಡದಂತಿರೋದು ಅಕ್ಷರಶಃ ಹೌದು. ಹಾಗಾಗಿ ಈಗಾಗಲೇ ಕೆಲವೊಂದಷ್ಟು 25,000ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ, ಅಂದ್ರೆ ಎಷ್ಟು ಜನ ಭಾಗಿಯಾಗ್ತಾರೆ ಅನ್ನೋದು ಕೂಡ ಇನ್ ಡೀಟೇಲ್ ಆಗಿ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಈಗಾಗಲೇ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಅದರಲ್ಲಿ ಇಬ್ಬರು SP, 7 ಹೆಚ್ಚುವರಿ SP, 15 DYSP, 55 CPI, 122 PSI, 81 ASI ಹಾಗೆ 1,133 ಪೇದೆ ಸೇರಿದಂತೆ 12 DAR, 17 KSRP ತುಕಡಿಯನ್ನ ನಿಯೋಜಿಸಲಾಗಿದೆ. ಇದರಲ್ಲಿ ಏನಾದರೂ ಮಹಿಳಾ ಕಾರ್ಯಕರ್ತೆಯರು ಕೂಡ ಬಂದು ಗಲಭೆಗಳನ್ನು ಸೃಷ್ಟಿ ಮಾಡಬಾರ್ದು ಅನ್ನುವಂಥ ಕಾರಣಕ್ಕೆ 171 ಮಹಿಳಾ ಸಿಬ್ಬಂದಿ, 50 ಜನ ಹೋಮ್ಗಾರ್ಡ್ ಅನ್ನ ನಿಯೋಜಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತ. ಸಂಬಂಧಪಟ್ಟಂತೆ ಯಾವ್ಯಾವ ಮಾರ್ಗದಲ್ಲಿ ಅವರು ಪ್ರತಿಭಟನೆ ಹೋಗ್ತಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಅಲ್ಲೂ ಕೂಡ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕೆ CCTVಯನ್ನು ಕೂಡ ಅಳವಡಿಕೆ ಮಾಡಲಾಗಿದೆ.